ಜೈ ಭೀಮ್ ನಮೋ ಬುದ್ಧಯ್ಯ. ನಾವು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಶ್ರೀಕಾಂತ್ ರಾವಣ್ಣ ಅಂತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹೊಸಕೋಟೆಯಿಂದ ಬಂದಿರ್ತೀವಿ. ಏನು ಈ ದಿನ ನಾವು ವಿಧಾನಸೌಧ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿಗೆ ನಮ್ಮ ಸಂಘಟನೆ ವತಿಯಿಂದ ಏನು ದೂರು ಕೊಟ್ಟಿದ್ದೀರೋ, ಕರ್ನಾಟಕ ಜಿಲ್ಲೆ ಅತ್ಯಂತ ನಡೆದಿರೋ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿರುವ 10 ಇಲಾಖೆ ಅಧಿಕಾರಿಗಳ ಆಸ್ತಿಗಳ ವಿವರಗಳ ಬಗ್ಗೆ ಇವತ್ತಿನ ನಾವು ಸಂಬಂಧಪಟ್ಟ ಏನು ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳಿಗೆ ಇವತ್ತಿನ ದೂರು ನೀಡಿರ್ತೇವೆ. ಏನು ಸಿಕ್ಕಿಬಿದ್ದಿರುವಂಥ ಸರ್ಕಾರಿ ಅಧಿಕಾರಿಗಳು ದಾಳಿಯಲ್ಲಿ ಅವ್ರ ಬಗ್ಗೆ ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಅವರು ಬೇಲಿನ ಎದ್ದು ಒಲಾಮೆ ಇದ್ದಂಗೆ ಇವತ್ತಿನ ದಿನ ಸರ್ಕಾರದ ಸಾರ್ವಜನಿಕರ ಪರ ಕೆಲಸ ಮಾಡಿದರೆ ಬರ್ತಾ ಇರುವಂಥ ನಮ್ಮ ಹಣನ ಲೂಟಿ ಮಾಡಿ ಅವರ ಐಷಾರಾಮಿ ಜೀವನಕ್ಕೋಸ್ಕರ ಜನರು ಪ್ರಾಣ ಹಿಂಡ್ತಾ ಇರುವಂಥ ಲೂಟಿ ಮಾಡ್ತಾರೆ. ಅವ್ರ ಬಗ್ಗೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ನಾವು ಗಮನ ಕೊಟ್ಟಿದ್ದೀರಿ. ಆದಷ್ಟು ಬೇಗ ಏನು ದಾಳಿಯಲ್ಲಿ ಸಿಕ್ಕಾಕೊಂಡಿರೋ ಪ್ರತಿಯೊಬ್ಬರ ಮೇಲೇನೂ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಮ ಏನು ಒಂದು ಪ್ರತಿಯೊಬ್ಬ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ರು ಅಂತ ಗಮನಕ್ಕೆ ನೀಡಬೇಕಂತ ಇವತ್ತಿನ ನಾವು ಏನು ಸರ್ಕಾರ ಕಾರ್ಯದರ್ಶಿಗಳಿಗೆ ನಾವು ದೂರು ನೀಡಿರ್ತೇವೆ. ಪ್ರತಿ ಬಾರಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ ದಾಳಿ ಆಗ್ತಿರೋದು ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇದೆ ಹೊರತು ದಾಳಿ ಆದಮೇಲೆ ಅದಕ್ಕೆ ದಾಳಿ ಆಗಿ ಒಳಪಟ್ಟಿರೋರ ಮೇಲೆ ಏನು ಕ್ರಮ ಜರುಗಿಸ್ತಾ ಇದ್ದೀರಾ ಸರ್ಕಾರ, ಅದನ್ನು ಅಕ್ರಮನ ಇಲ್ಲ ಸಕ್ರಮನ ಅನ್ನೋದನ್ನು ನಮ್ಮ ಗಮನಕ್ಕೆ ಬರ್ದೇ ಇರೋಂಗೆ ಅದನ್ನು ಮರೆ ಮಾಡ್ತಾರೆ. ಅದನ್ನು ಯಾವ ರೀತಿ ಇವಾಗ ವರದಿ ಮಾಡ್ತೀರೋ ಅದೇ ರೀತಿ ಅದನ್ನು ಅವ್ರ ಮೇಲೆ ಅಕ್ರಮನ ಸಕ್ರಮ ಅಂತ ನಮ್ಮ ಗಮನಕ್ಕೆ ಕೊಡಬೇಕು, ಸಾರ್ವಜನಿಕರ ಗಮನಕ್ಕೆ ಕೊಡಬೇಕು, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ಕೊಡಬೇಕು. ಆ ರೀತಿ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗುತ್ತೆ. ಮತ್ತು ಏನು ಈ 10 ಜನ ಅಧಿಕಾರಿಗಳನ್ನ ಏನು ಈ 10 ಜನ ಒಂದು ನಿಮಿಷ ಕಟ್ ಮಾಡಿ 10 ಜನ ಈ ಭ್ರಷ್ಟ ಅಧಿಕಾರಿಗಳು ಏನು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿರೋರನ್ನ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೀರಿ. ಭೀಮ್ ಸೇವಾ ಸಮಿತಿ ಶ್ರೀಕಾಂತ್ ರಾವಣ್ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಂತ ಒಂದು ದೂರು.